ಹಚ್ಚ ಹಸುರಿನ ಪ್ರದೇಶ ಇದು. ಹೊಸನಗರ ರೋಡು ತುಂಬ ಮಳೆಗಾಲದಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಅಂತ ಫಾರೆಸ್ಟ್ ಏರಿಯಾ ಇದು. ನೋಡ್ರಿ ಗಿಡ ಮರಗಳಿಂದ ಚೆನ್ನಾಗಿ ಕಾಣಿಸ್ತಾ ಇರೋದು ಪ್ರದೇಶ ಇದು. ಪಿಳ್ಳೆ ತುಂಬಾ ಚೆನ್ನಾಗಿದೆ. ಬೋಟು ರೋಡಲ್ಲಿ ಯಾವತ್ತಾದ್ರೂ ಬಂದ್ರೆ ಈಗ ರೈಡ್ ಮಾಡ್ತೀನಿ ಅಂತಾನೆ. ಇಲ್ಲ ನಾನು ಮುಂದ್ಗಡೆ ಕೂತ್ಕೋಣ, ಸ್ವಲ್ಪ ಹೋಗೋಣ. ರುದ್ರ ಜಾಗ ಕೊಡ್ತೀನಿ ಅಂತ ಅಂದ. ಒಂದು ಫಾಲ್ಸ್ ಹರಿತೈತೆ. ರುದ್ರ ಇದು ಯಾವ ಫಾಲ್ಸ್ ಅಮ್ಮ? ಬಸವನಹೊಳೆ ಫಾಲ್ಸ್. ಬಸವನಹೊಳೆ ಹರಿತಾ ಇರೋ ಗಾಡಿ ಎಲ್ಲ ನೋಡೋದು ಫುಲ್ ಒಳಗೆ. ಹೌದಾ? ಇದು ಎಲ್ಲಿ ಬರೋದು? ಹೊಸನಗರದಿಂದ ಸ್ವಲ್ಪ ಮುಂದೆ, ರಿಪೋರ್ಟ್ಪೇಟೆಯಿಂದ ಮುಂದೆ. ಹೊಸನಗರ ತಾಲೂಕೆ ಇದು. ಹೊಸನಗರ ತಾಲೂಕು. ಇದು ಹೋಗಿ ಯಾವ್ದಾದ್ರು ಡ್ಯಾಮಿಗೆ ಸೇರ್ಕಂತದ? ಹೈಟ್ ಡ್ಯಾಮ್ ಇರೋದು ಇಲ್ಲಿ. ಇದು ಡ್ಯಾಮ್ ಇರೋದು. ತುಂಬಾ ಅದ್ಭುತವಾಗಿ ರಮಣೀಯ ದೃಶ್ಯಗಳು. ಇವಾಗ ದಾರಿಲಿ ಬರೋ ದಾರಿಲಿ ನಗರ ಹೊಸನಗರ ಬಂದ್ಬಿಟ್ರೆ ಎಲ್ಲ ರಮಣೀಯ ದೃಶ್ಯಗಳು. ಈಗ ಅದಕ್ಕೆ ಎಲ್ಲಿಗೆ ಪಾಲ್ಸಿ ಹೋಗಕ್ಕ? ಫಾಲ್ಸ್ ಇಂದಲ್ಲ ಇಲ್ಲಿ ಒಂದು ಫಾಲ್ಸ್ ಐತೆ. ಮಲ್ಲಿ ರೈಡಿಂಗ್ ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ ನೆಕ್ಸ್ಟ್ ಯಾವ ಲೊಕೇಶನ್ ಅಲ್ಲಿ ಏನೇನು ಸಿಗ್ತದೆ. ಹಂಗೆ ಸುಮ್ಮನೆ ಒಂದು ಸಂಡೇ ಟ್ರಿಪ್ ಅಂತ ಬಂದಿರೋ. ಸಂಡೇ ಒಂದು ಸ್ವಲ್ಪ ಫ್ರೀ ಆಗಿದ್ವಾ, ಹಾಗಾಗಿ ಒಂದು ರೌಂಡು ಟ್ರಿಪ್ ಹೋಗೋಣ ಅಂತ ಬಂದ್ವಿ. ಬಂದಾಗ ನಮಗೆ ಇದೊಂದು ದೃಶ್ಯ ಕಾಣಿಸ್ತು, ಹಂಗೆ ನಮಗೆ ಸೆರೆ ಹಿಡ್ದಿದ್ದು ಅಷ್ಟೇ. ಬನ್ನಿ, ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿದೆ. ಬಂದ್ರೆ ಈ ರೂಟಲ್ಲಿ ಎಲ್ಲಾದ್ರೂ ಬಂದ್ರೆ ಈ ಕಡೆ ನಿಲ್ಸಿ ವೀಕ್ಷಣೆ ಮಾಡ್ಕೊಂಡು ಹೋಗ್ರಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೇಚರ್ ಅಲ್ಲಿ ಅರ್ಧ ಬರ್ತಕ್ಕಂತಹ ಒಂದು ಹಳ್ಳ ಇದು. ಹಳ್ಳ ಅಲ್ಲಲ್ಲಿ ಹೊಳೆ ನೀರು ಸೇತುವೆ ಹಳ್ಳ ಇದು. ಬಂದು ಬರ್ರಿ, ಉಪನದಿ ನದಿ ಉಪನದಿ ಇದು. ಸರಿ, ನೆಕ್ಸ್ಟ್ ಸಿಗ್ತೀವಿ. ಯಾವ್ದು? ಅಚ್ಚೆಕನ್ಯಾ ಫಾಲ್ಸ್. ನಾವೀಗ ಬಂದಿರೋ ಟೈಮಿಂಗ್ಸ್ 4:30 ಬಂದಿವಿ. 4:30 ಬಂದಿದ್ದೀವಿ. ಎಲ್ಲೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡು ಎಲ್ಲೆಲ್ಲ ಬಂದು ಇಲ್ಲಿ ಬಂದಂಗಾಯ್ತು. ಗೈಡ್ಗಳು ಕರ್ಕೊಂಡ್ ಬಂದಾರಲ್ಲಿ. ಗೈಡ್ ಅಲ್ಲ ಊರು. ಇಲ್ಲೇ ಫಾಲ್ಸ್ ಅಂತ ಇವ್ರು ಕೊಟ್ರು. ಅಣ್ಣ ನಿಮ್ದು ಊರು? ಅಳಸಳ್ಳಿ. ಇಲ್ಲೇ ನಿಮ್ಗೂ ಫಾಲ್ಸಿಗೂ ಹತ್ರ ನಿಮ್ಮೂರಿಗೆ. ಹೆಸ್ರಣ್ಣ ನಿಮ್ದು? ಇಲ್ಲೇ ಇರ್ತೀರಾ? ಯೂಟ್ಯೂಬಿಗೆ ಹಾಕೋದು ನಮ್ಗೆ. ಅಣ್ಣ ನಿಮ್ಮ ಹೆಸರು? ಹೇಳ್ರಿ. ಸುರೇಶ್ ಅಂತ. ಸರಿ ಬರ್ರಿ. ನೋಡ್ರಿ ಜಲಪಾತ ನಾವು ತುಂಬಾ ನೋಡಿದ್ವಿ. ಅದರಲ್ಲಿ ಹೊಸದು ಯಾವ್ದಾದ್ರು ನೋಡೋಣ, ಜಲಪಾತ ಯಾವುದಾದ್ರು ಹೊಸ ತರುತ್ತೆ ಯಾವುದಾದ್ರು ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ನೋಡೋಣ. ಇದಕ್ಕೆ ಯಾರು ಹೋಗದೆ ಇರೋ ಅಂತ ಜಲಪಾತ ನೋಡೋಣ ಅನ್ಕೊಂಡ್ವಿ. ಆಗಿರೋದು ಫಾಲ್ಸು ಇದು ನಮಗೆ ಇಲ್ಲಿ ಸಿಕ್ತು. ಸಕ್ಕತ್ತಾಗಿರೋ ಫಾಲ್ಸ್ ಇದು. ಇದು ಆಲ್ಮೋಸ್ಟ್ ಯಾವ್ದ್ರಲ್ಲೂ ಬಂದಿಲ್ಲ ಅನ್ಕೊಂತೀನಿ. ಇಷ್ಟು ಚೆನ್ನಾಗಿರೋ ಅಂತ ಫಾಲ್ಸ್ ಇದು.
ಸಬ್ಸ್ಕ್ರೈಬರ್. ರಮಣೀಯವಾಗಿ ಕಾಣಿಸ್ತಾ ಇದೆ ಫಾಲ್ಸು. ಬಂದಿದ್ದಾರೆ ಸುಮಾರು ಜನ, ಬಟ್ ನನಗೆ ಗೊತ್ತಿಲ್ಲ ಮಾಡಿದಾರೇನೋ. ಇದು ಹೋಗೋದಾ ಅಷ್ಟೇ ಪಾಠ ಅಲ್ಲ. ಸ್ವಲ್ಪ ಫೋರ್ಸ್ ಐತೆ, ಸ್ವಲ್ಪ ಹುಷಾರ ಹೋಗ್ಬೇಕಷ್ಟೆ. ಅಸಲಿ ಶೋಗಿ ಹಾಕೊಂಡ್ರೆ ಇಲ್ಲೆಲ್ಲ ಬರಕ್ಕೆ ಹೋಗ್ಬಾರ್ದು, ಸ್ಪೀಡ್ ಐತೆ. ಹಿಂಗೆ ಫೋರ್ಸ್ ಅಲ್ಲಿ ಹೋಗ್ಬಾರ್ದು. ಅಲ್ಲೊಂದು ಫೋರ್ಸ್, ಇಷ್ಟು ಫೋರ್ಸ್ ನೀರೇ ತಡಿಯೋಕ್ಕಾಗಲ್ಲ ನಮಗೆ. ಬೇಡ ಬಾ, ಇದು ಒಂದು ಸ್ವಲ್ಪ ಮಿನಿಮಮ್ ಸ್ಪೀಡಿಗೆ ಇಷ್ಟು ಫೋರ್ಸು. ಹಾಂ, ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ ಇನ್ನೆಷ್ಟಿರೋಲ್ಲ. ಹಾಂ, ಕೆಪ್ಪ ಬರ್ತಾರೆ ಅಂತ ಹೇಳೋದೇ. ಒಂದು ಗುಂಡಿ ಐತೆ, ಓಯ್ ನವೀನ ಗುಂಡಿ ಐತೋ, ಗುಂಡಿ ಐತೆ ಗುಂಡಿ. ತಡಿಯಲ್ಲೇ ಇರುದ್ರ ವಿಚಾರ ಹೋಗೋಣ. ಹಿಂಗತ್ತೆ ಹೋಗುದಾ? ಬೇಡಪ್ಪ, ಸೇಫ್ ಹೋಗೋಣ. ನೀನು ಹುಷಾರ್ ಕಣೋ, ನೀನು ಹೇಳ್ದು ನನ್ನನ್ನು ಹೇಳ್ದೀಯಾ. ಅಯ್ಯೋ ಓಯ್ ಹಿಂಗ್ ಬಾರೋ. ಒಂದು ಅಣ್ಣ, ಯಾವ ಊರು ಇದು? ಊರ ಹೆಸರು ಹೇಳ್ರಿ. ಕುರಳಿ, ಅರಳ ಕುರಳಿ ಅಂತ ಊರಲ್ಲಿ ಇರೋದು. ಇದು ತೀರ್ಥಹಳ್ಳಿಯಿಂದ 22 ಕಿಲೋಮೀಟರ್ ಆಗುತ್ತೆ. ಅಚ್ಚಕನ್ಯೆ ಅಂತ ಫಾಲ್ಸ್ ಇದು. ಅಚ್ಚಕನ್ಯೆ ಅಂತ ಫಾಲ್ಸ್ ಅಚ್ಚಕನ್ಯೆ ಅಂತ ಫಾಲ್ಸು. ಇದು ತೀರ್ಥಹಳ್ಳಿಯಿಂದ 22 ಕಿಲೋಮೀಟರ್ ದೂರದಲ್ಲೈತೆ. ತುಂಬ ಸುಂದರವಾಗೈತೆ. ಬಾ, ಏಯ್ ಬೇಡಲೇ, ಫೋರ್ಸ್ ಐತ್ರಲ್ಲ. ಫೋರ್ಸ್ ಐತೋ, ಒಂದು ದಪ್ಪ ಇಲ್ಲ. ಒಲಿಯು
ರಮಣೀಯ ದೃಶ್ಯ. It was my desire. How can I persuade you that my affection? ಈಗ ದೀಪ ಅವ್ರು ಇಲ್ಲಿ ಸ್ನಾನ ಮಾಡ್ತಾರೆ. ಏಯ್ ಅಲ್ಲಿ ಒಂದು ಕರಡು, ಅಲ್ಲಿಗೊಂದು ಇಡು, ಹಂಗೆ ದಾಟು. ಹಾಂ, ಅಲ್ಲಿ ಒಂದು ಬರ್ಕಲ್ಲ, ನಾವು ಹೋಗ್ತೀನಿ. ಅಲ್ಲಿ ಮಾಡೋದಡಿ, ಅಲ್ಲಿ ಮಾಡು ಮುಂದೆ, ಹಂಗತ್ತನ ಐತೆ. ನೋಡಿ ಸರ್ಕಸ್. ನಡಿ, ನಾ ಬರ್ತೀನಿ, ನಡಿ ಮುಂದಕ್ಕೆ ಹೋಗಿ ಬರ್ತೀನಿ. ಮುಂದೆ ಅಲ್ಲೂ ಮಾಡಂತ, ಅಲ್ಲಿ ಮಾಡಂತ, ಅಲ್ಲಿ ಹಂಗಾತಿ ಮರ ಮೇಲತ್ತಿಂದ. ಹಾಂ, ಅಲ್ಲಿ ಚೆನ್ನಾಗಿತ್ತು ನೋಡೋಕ್ಕೆ. ಹಾಂ, ಇಲ್ಲಿ ಮಕ್ಕಂಡ್ ಮಾಡ್ತೀಯಾ? ಅದಕ್ಕೆ ಅಲ್ಲಾದ್ರೆ ಬೆಸ್ಟ್. ಇಲ್ಲೇ ಮಾಡ್ತೀಯ? ಇಲ್ಲೇ ಅವ್ರಿಬ್ಬರೆಲ್ಲಾದ್ರು
ಸಪೋರ್ಟ್ ಮಾಡಿ ಕ್ಯಾಮ್ರಾ ಎಲ್ಲ ಹಿಡಿದು ಶೂಟ್ ಮಾಡಿರ್ತಕ್ಕಂಥ ರುದ್ರ ಅವರಿಗೆ ಅಭಿನಂದನೆ. ಹಾಗೂ ಈ ಊರಿನವರು ಬಂದು ನಮಗೆ ಹೆಲ್ಪ್ ಮಾಡಿದರು, ಈ ಜಾಗ ತೋರಿಸಿದ್ರು, ಅವರಿಗೆ ಅಭಿನಂದನೆ. ಯಾವುದು ರುದ್ರ ಫಾರೆಸ್ಟ್ ಯಾವುದು? ಹಾಂ ರುದ್ರ ಹೆಂಗೈತೆ ಫಾಲ್ಸು ಇವಾಗ? ನಿಮ್ಮ ಮೊದಲು ಒಂದು ಸತಿ ಬಂದಿದ್ದೆ, 2ನೇ ಸತಿ ಬರ್ದಿದೀಯಾ? ಹೆಂಗಿತ್ತು ಫಾಲ್ಸು ಅವಾಗಿಗೂ ಇವಾಗಿಗೂ? ನಾವನ್ನ ನೀರಿರಲಿಲ್ಲ, ಸ್ವಲ್ಪ ಇತ್ತು. ಹೌದಾ? ಥ್ಯಾಂಕ್ಸ್ ರುದ್ರ, ಫಾಲ್ಸಿಗೆ ಕರ್ಕೊಂಬಂದೈತೆ. ಫುಲ್ಲು ಜಾರ್ಕ ಐತೆ, ಇಲ್ಲೇ ನಿಲ್ಸಿ ಹೋಗ್ಬಿಡ್ರಿ.